ಇವತ್ತಿನ ವಿಡಿಯೋನಲ್ಲಿ ಟೆಕ್ನೋ ಕಡೆಯಿಂದ ನಮಗೆ ಒಂದು ದೊಡ್ಡದಾದ ಬೆಂಕಿ ಪಟ್ಟಣ ಕಳಿಸ್ಕೊಡಿದ್ರೆ. ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಅಂತೆ. ಇದ್ರೊಳಗಡೆ ಒಂದು ಸ್ಪಾರ್ಕ್ ಅಂತ ಒಂದು ಸ್ಮಾರ್ಟ್ ಫೋನ್ ಇದೆ. ನಾನು ಇದನ್ನ ಇನ್ನೂ ಓಪನ್ ಮಾಡಿಲ್ಲ. ಸೊ ಒಳಗಡೆ ಇಷ್ಟು ದೊಡ್ಡ ಬಾಕ್ಸಲ್ಲಿ ಮತ್ತೇನೆಲ್ಲ ಕೊಟ್ಟಿದ್ದಾರೆ ನೋಡೋಣ. ಮೊದಲಿಗೆ ಬೆಂಕಿ ಪಟ್ಟಣ ಥರ ಬೇರೆ ಕಾಣಿಸ್ತಾ ಇದೆ. ಸೊ ಯಾವ ಬೆಂಕಿ ಫೋನ್ ಇದೆ ಅಂತ ನೋಡೋಣ ಅಂತೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನ ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್, ನೀವು ನೋಡ್ಕೊಳ್ಬೋದು ಬಾಕ್ಸ್ ತುಂಬ ದೊಡ್ಡದಾಗಿದೆ. ಮತ್ತು ಮೇಲೆ ಟೆಕ್ನೋ ಬ್ರ್ಯಾಂಡ್ ನೇಮ್ ನೋಡ್ತಾ ಇದ್ವಿ. ಕಲರ್ ಕೂಡ ತುಂಬ ಇಂಟ್ರೆಸ್ಟ್ ಇದೆ. ಮತ್ತು ಕೆಳಗಡೆ ಟೆಕ್ನೋ ಇಂಡಿಯಾ ಕಾ ಸ್ಪಾರ್ಕ್ ಅಂತ ತಿಳಿಸ್ಕೊಡಿದ್ದಾರೆ. ಸೊ ಸೇಮ್ ನೋಡೋಕ್ಕೆ ಬೆಂಕಿ ಪಟ್ಟಣ ಥರನೇ ಇದೆ. ಏನೇಳ ಎಲ್ಲೆಲ್ಲಿ ಬೆಂಕಿ ಹಾಕತ್ತೆ ನೋಡೋಣ ಅಂತೆ. ಸೊ ನಾನಿವಾಗ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಓ ನೈಸ್, ಏನೋ ಒಳಗಡೆ ಕೊಟ್ಟಿದ್ದಾರೆ. ಒಳಗಡೆ ಏನಿತ್ತು ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ಇದು ನಮ್ಮ ಟೆಕ್ನೋ ಸ್ಪಾರ್ಕ್ ಗೋ ಸ್ಮಾರ್ಟ್ ಫೋನ್. ಒಳಗಡೆ ಮತ್ತೇನೋ ಇದೆ ಅನಿಸುತ್ತೆ. ದೊಡ್ಡದಿದೆ ಬಾಕ್ಸು. ಓ, ಇದೇನೋ ಸ್ಮಾರ್ಟ್ ಎಸೆಸರೀಸ್ ನಮಗಾಗಿ ಗಿಫ್ಟ್ ಕೊಟ್ಟಿದ್ದಾರೆ. ಒಂದು ವೈರ್ಲೆಸ್ ಬ್ಲೂಟೂತ್ ಹೆಡ್ ಇದೆ. ನೋಡೋಣ ಅಂತ ಇದನ್ನು ನೆಕ್ಸ್ಟ್ ಚೆಕ್ ಮಾಡೋಣ. ಇದೇನು ಕಲರ್ ಕೊಟ್ಟಿದ್ದಾರೆ. ಓಹೋ, ಮೆನ್ಬತ್ತಿ. ಒಂದು ನಿಮಿಷ. ಓಕೆ, ನೈಸ್. ಓ, ಚೆನ್ನಾಗಿದೆ ಅಲ್ವಾ ಇದು? ವಿಡಿಯೋ ಬ್ಯಾಕ್ಗ್ರೌಂಡ್ಗಿನ್ನಷ್ಟು ಮಜಾ ಇರತ್ತೆ ರೀ. ಇದನ್ನು ನೆಕ್ಸ್ಟ್ ಎಲ್ಲ ತೋರಿಸ್ಕೊಡ್ತೀನಿ. ಸೊ ಇದನ್ನು ಸೈಡ್ಗಿಟ್ಟು ನಮ್ಮ ಮೈನ್ ಸ್ಮಾರ್ಟ್ ಫೋನ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ನೀವೊಂದು ಬಾಕ್ಸ್ನ ಮೇಲೆ ನೋಡ್ಕೊಳ್ಳುವಂಥದ್ದು ಫೋನ ನೋಡ್ತಾ ಇದ್ವಿ. ಟೆಕ್ನೋ ಸ್ಪಾರ್ಕ್ ಗೋ ಅಂತ ಈ ಒಂದು ಸ್ಮಾರ್ಟ್ ಫೋನ್ ಹೆಸರು. ಇನ್ನು ನಾಚ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ಇಲ್ಲಿ LED ಫ್ಲ್ಯಾಶ್ ಕೂಡ ಕಾಣಿಸ್ತಾ ಇರುವಂಥದ್ದು. ಈ ಸೈಡ್ಗೆ ಮೇಡ್ ಇನ್ ಇಂಡಿಯಾ ಸ್ಪಾರ್ಕ್ ಗೋ ನೋಡ್ತಾ ಇದ್ವಿ. 4G ವೋಲ್ಟಿ ಸ್ಪೆಸಿಫಿಕೇಶನ್ ತಿಳಿಸ್ಕೊಡಿದ್ದಾರೆ. ಇನ್ನು ಹಿಂದಿನ ಭಾಗ ಇದರೆಲ್ಲ ಡೀಟೇಲ್ಸ್ನ ತಿಳಿಸ್ಕೊಡಿದ್ದಾರೆ. ಇದ್ರ ಬೆಲೆ ನೀವು ನೋಡ್ಕೋಬೋದು. ಇಲ್ಲಿಂದ 6499 ಬೆಲೆ ಕೊಟ್ಟಿದ್ದಾರೆ. ಬಟ್ ಆ್ಯಕ್ಚುಲಾಗಿ ಇದ್ರ ಬೆಲೆ ಇಷ್ಟೊಂದಿಲ್ಲ. ಕೊನೆಗೆ ತಿಳಿಸ್ಕೊಡ್ತೀನಿ. ಬಾಕ್ಸ್ನ ಓಪನ್ ಮಾಡೋಣ. ಕುಲ್ಜಾ ಸಿಮ್ ಬೈ. ಓಕೆ, ಬಾಕ್ಸ್ನ ಒಳಗಡೆ ನಮ್ಮ ಮೇನ್ ಡಿವೈಸ್ ನೋಡ್ತಾ ಇದ್ದೀವಿ. ಮೊದಲಿಗೆ ತುಂಬ ಲೈಟ್ ಬಿಟ್ಟಿದೆ. ತುಂಬ ಲೈಟ್ ಬಿಟ್ಟಿದೆ. ಸೈಡ್ ಗಿಡನ ಒಳಗಡೆ ಏನಿದೆ, ಇದು ಸ್ವಲ್ಪ ಇದು ಮಾಡಿದ್ದಾರೆ ಪ್ಯಾಕಿಂಗ್. ಸೊ ಪವರ್ ಅಡಾಪ್ಟರ್, ಚಿಕ್ಕ ಪವರ್ ಅಡಾಪ್ಟರ್ ನೋಡ್ಕೋಬೋದು. ಇಲ್ಲಿ ನಿಮಗೆ ಇದು 6 ವ್ಯಾಟ್ನ ಪವರ್ ಅಡಾಪ್ಟರ್ ನೋಡ್ತಾ ಇದ್ವಿ. 5 ವೋಲ್ಟ್ 1.2 ಆಂಪಿಯರ್ನ ಜೊತೆ ಈ ಒಂದು 6 ವ್ಯಾಟ್ನ ಪವರ್ ಅಡಾಪ್ಟರ್ ನೋಡ್ತಾ ಇದ್ವಿ. ಇದನ್ನ ಬಿಟ್ಟರೆ ಒಳಗಡೆ ನಿಮಗೆ ಯೂಸರ್ ಮ್ಯಾನ್ಯುವಲ್ ಮತ್ತು ವಾರಂಟಿ ಕಾರ್ಡ್ನ ನೋಡ್ತಾ ಇದ್ವಿ. ಸೊ 1 ಮಂತ್ ಎಕ್ಸ್ಟ್ರಾ ನಿಮ್ಗೆ ವಾರಂಟಿ ಕೊಡ್ತಾ ಇದ್ದಾರೆ. 1 ಟೈಮ್ ಸ್ಕ್ರೀನ್ ರಿಪ್ಲೇಸ್ಮೆಂಟ್. ಇದೇನು ಬ್ಯಾಟ್ರಿ? ಓಹೋ, ಬ್ಯಾಟ್ರಿ ತೆಗಿಬೇಕಾ? ಇದರಲ್ಲಿ ಬ್ಯಾಟ್ರಿ ಕೊಡಿದ್ರೆ. ಒಂದು ಸೆಕೆಂಡ್, ಬ್ಯಾಟ್ರಿ ತೋರಿಸ್ತೀನಿ. ಇದನ್ನ ನಾವು ಪ್ಲೇಟ್ ಓಪನ್ ಮಾಡಿ ನಾವೇ ಹಾಕ್ಬೇಕು ಅನ್ಕೊಳ್ತಾ ಇದ್ದೀನಿ. ಸೊ 3000 mAh ಕ್ಯಾಪಾಸಿಟಿಯಿಂದ ಯಾವುದಂತೆ ನೋಡೋದಿಲ್ಲ. 3000 mAh ಬ್ಯಾಟ್ರಿ. ಇನ್ನು USB to ಮೈಕ್ರೋ USB, ಆಬ್ವಿಯಸ್ಲಿ USB to ಮೈಕ್ರೋ USB ಕೇಬಲ್ನ ನೋಡ್ತಾ ಇದ್ವಿ. ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಇಲ್ಲ, ಸ್ವಲ್ಪ ರಬ್ಬರಿ ಫೀಲ್ ಆಗ್ತದೆ. ಇದು ಬಿಟ್ಟರೆ ಮತ್ತೇನಿಲ್ಲ. ಸಿಮ್ ಎಜೆಕ್ಟರ್ ಟೂಲ್ ಅಂತೂ ಕಾಣಿಸ್ತಾನೆ ಇಲ್ಲ, ಎಲ್ಲಿದೆ ಗೊತ್ತಿಲ್ಲ. ಒಳಗಡೆ ಸಿಗ್ಬೋದು. ಇದೆಲ್ಲ ಸೈಡ್ಗಿಟ್ಟು ನಮ್ಮ ಸ್ಮಾರ್ಟ್ ಫೋನ್ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಮೊದಲಿಗೆ ನಾನು ಈ ಒಂದು ಬ್ಯಾಕ್ ಪ್ಯಾನಲ್ನ ಓಪನ್ ಮಾಡ್ತಾ ಇದ್ದೀನಿ. ಸ್ಮಾರ್ಟ್ ಫೋನ್ ತುಂಬ ಕೈಯಲ್ಲಿ ಹ್ಯಾಂಡ್ ಇದೆ. ತುಂಬ ಲೈಟ್ ವೇಟ್ ಇದೆ. ಫೋನ್ ಹಿಡ್ದಿದ್ದೀನಲ್ಲ ಗೊತ್ತಾಗ್ತಲ್ಲ. ಇನ್ನೂ ಬ್ಯಾಟ್ರಿ ಹೊರಗಡೆ ಇದೆ ಅಲ್ವಾ, ಅದಕ್ಕೆ. ಸೊ ಈ ಒಂದು ಪ್ಲಾಸ್ಟಿಕ್ ಬ್ಯಾಕ್ನ ನೀವು ನೋಡ್ಕೋಬೋದು. ಪ್ಲಾಸ್ಟಿಕ್ ಇರುವಂಥದ್ದು, ಫ್ಲೆಕ್ಸಿಬಿಲಿಟಿ ಆಗ್ತಾಯಿದೆ. ಅದೂ ಸ್ವಲ್ಪ ಮಟ್ಟಿಗೆ ಹೆವಿ ಇದೆ ಅನ್ಕೋಬೋದು. ಬ್ಯಾಟ್ರಿ ಆಗ್ತಾ ಇರುವಂಥದ್ದು. ನಿಮಗೆ ಇಲ್ಲಿ 2 ಸಿಮ್ ಕಾರ್ಡ್ಗಳನ್ನ ಹಾಕೋ ಆಪ್ಷನ್ ಇದೆ. ಇಲ್ಲಿ ಮೆಮರಿ ಕಾರ್ಡ್ ಕೂಡ ಸಿಗ್ತಾ ಇದೆ. ಸೊ 2 ಸಿಮ್ ಕಾರ್ಡ್ ಮತ್ತು 1 ಮೆಮರಿ ಕಾರ್ಡ್ನ ಯೂಸ್ ಮಾಡ್ಕೋಬೋದು. 4G ವೋಲ್ಟಿ ಸಪೋರ್ಟ್ ಆಗುತ್ತೆ. ಸೊ ಬ್ಯಾಟ್ರಿ ಆಗ್ತಾ ಇದ್ದೀನಿ. ಫೈನ್. ಸೊ ಮೊದಲು ಒಂದು ಸ್ಮಾರ್ಟ್ ಫೋನ್ನ ಓವರ್ ಲುಕ್ನ ನೋಡೋಣ ಅಂತೆ. ಇಲ್ಲಿ ಹಿಂದಿನ ಭಾಗ 8 ಮೆಗಾ ಪಿಕ್ಸೆಲ್ನ ರಿಯರ್ ಕ್ಯಾಮ್ರಾ ನೋಡ್ತಾ ಇರುವಂಥದ್ದು ವಿತ್ ಡೋಲ್ LED ಫ್ಲ್ಯಾಶ್ AI ಕ್ಯಾಮ್ರಾ తీసుకొಡ್ತಾರೆ. ಸ್ಪಾರ್ಕ್, ಇಲ್ಲೊಂದು ಸ್ಪೀಕರ್ನ ನೋಡ್ತಾ ಇದ್ವಿ. ಮೈಕ್ರೋ USB ಕೇಬಲ್, 3.5mm ಹೆಡ್ಫೋನ್ ಜಾಕ್, ಮೈಕ್. ಮೇಲಿನ ಭಾಗ ಏನು ವೈರ್ ಬ್ಲಸ್ಟರ್ ಏನೂ ಸಿಗ್ತಾ ಇಲ್ಲ. ಇಲ್ಲಿ ವ್ಯಾಲ್ಯೂಮ್ ಬ್ರೋಕನ್ ಕೀಸ್ಗಳನ್ನ ನೋಡ್ತಾ ಇದ್ವಿ. ಈ ಸಲ ಸ್ವಲ್ಪ ಹೆವಿ ಕೊಟ್ಟಿದ್ದಾರೆ ಬಟನ್. ಇದು ಪ್ಲಾಸ್ಟಿಕ್ ಇದೆ, ಬಟ್ ಆದರೂ ಅಲ್ಲಾಡ್ತಾ ಇಲ್ಲ. ಇದೊಂದು ಒಳ್ಳೆ ಆಪ್ಷನ್. ಇನ್ನು ಮುಂದಿನ ಭಾಗ 6.1 ಇಂಚಸ್ ಇರುವ HD+ ಡಿಸ್ಪ್ಲೇ ನೋಡ್ತಾ ಇದ್ವಿ. ಇಲ್ಲಿ 5 ಮೆಗಾ ಪಿಕ್ಸೆಲ್ನ ಒಂದು ಸೆಲ್ಫಿ ಕ್ಯಾಮ್ರಾ ನೋಡ್ತಾ ಇದ್ವಿ. ಸ್ಪೀಕರ್ ನೋಡ್ತಾ ಇದ್ವಿ. ಕೆಳಗಡೆ ಇನ್ನೇನಿಲ್ಲ. ಸೊ ಫಟಾಫಟ್ ಫಸ್ಟ್ ಬೂಟ್ ಮಾಡೋಣ ಅಂತ. ಫ್ರೆಂಡ್ಸ್, ಫೈನಲಿ ಈ ಒಂದು ಫೋನ್ನ ಫಸ್ಟ್ ಬೂಟ್ನ ಮಾಡಿದ್ದೀವಿ. ಈ ಒಂದು ಸ್ಮಾರ್ಟ್ ಫೋನಲ್ಲಿ iOS 5.0ನ ನೋಡ್ತಾ ಇರುವಂಥದ್ದು. ಮತ್ತು ಇದರಲ್ಲಿ ನೀವೆಲ್ಲ ಒಂದು ಮೇನ್ ಫೀಚರ್ಸ್ಗಳನ್ನ ತಿಳ್ಕೊಳ್ಬೇಕಾದ್ರೆ ಸಿಸ್ಟಮಲ್ಲಿ ಹೋಗಿ 2GB RAM, 16GB, 8 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ, 3000 mAh ಬ್ಯಾಟ್ರಿ, ಎಲ್ಲ ಡೀಟೇಲ್ಸ್ಗಳನ್ನ ನೋಡ್ತಾ ಇದ್ವಿ. ನೀವು ಅಬೌಟ್ ಡಿವೈಸ್ನಲ್ಲಿ ಹೋಗಿ ಎಲ್ಲ ಒಂದು ಡೀಟೇಲ್ ಇನ್ಫಾರ್ಮೇಷನ್ ತಿಳ್ಕೋಬೋದು. ಇಷ್ಟೆಲ್ಲ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ ಪೈನ ನಾವಿಲ್ಲಿಂದ ನೋಡ್ತಾ ಇರುವಂಥದ್ದು. ಸೊ ಇದೊಂದು ಒಳ್ಳೆ ಫೀಚರ್ ಅಂತ ತಿಳ್ಕೊಬೋದು ಒಂದು ಸ್ಮಾರ್ಟ್ ಫೋನಲ್ಲಿ.
ಇನ್ನೊಂದು ಸ್ಮಾರ್ಟ್ ಫೋನಲ್ಲಿ 3000 mAh ಬ್ಯಾಟ್ರಿನ ನೋಡ್ತಾ ಇರುವಂಥದ್ದು. ಸೊ ಸ್ವಲ್ಪ ಬ್ಯಾಟ್ರಿ ಕಮ್ಮಿ ಆಯಿತು ಅಂದ್ಕೊಳ್ತಾ ಇದ್ದೀನಿ ನಾನು. 48% ಸದ್ಯಕ್ಕೆ ಉಳಿದಿದೆ. ನಿಮಗೆಲ್ಲ ಆಪ್ಷನ್ಸ್ಗಳಲ್ಲಿ ನೋಡ್ತಾ ಇರ್ಬೋದು. ಒನ್ ಕ್ಲೀನಪ್ ಇದೆಲ್ಲ ಅಷ್ಟೊಂದು ಯೂಸ್ ಆಗಲ್ಲ ಯಾರಿಗೂ, ಬಟ್ ಆದ್ರೂ 3000 mAh ಜಾಸ್ತಿ ಈ ರೇಂಜಲ್ಲಿ ಸ್ವಲ್ಪ ಬ್ಯಾಟ್ರಿ ಜಾಸ್ತಿ ಜನ ನೋಡ್ತಾರೆ. ಸೊ ನನ್ನ ಪ್ರಕಾರ ಒಂದು 3500 mAh ಆದರೂ ಇರಬೇಕಾಗಿತ್ತು ನಾನು ಅನ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ಮಾರ್ಟ್ ಫೋನಲ್ಲಿ ಮೇನ್ ಪಾರ್ಟ್ ಅಪ್ಪ ಅಂದರೆ ಒಂದು ಸ್ಮಾರ್ಟ್ ಫೋನ್ ಪ್ರೊಸೆಸರ್. ಇದರಲ್ಲಿ 2.0 GHz ನ ಹೀಲಿಯೋ 822 ಪ್ರೊಸೆಸರ್ ನೋಡ್ತಾ ಇದ್ವಿ. ಈ ಪ್ರೊಸೆಸರ್ ಇದ್ರ ಬೆಲೆಗೆ ಸ್ವಲ್ಪ ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದ್ರೂ ಇದು ಸ್ನ್ಯಾಪ್ಡ್ರ್ಯಾಗನ್ 430 ಮತ್ತೆ ಸ್ನ್ಯಾಪ್ಡ್ರ್ಯಾಗನ್ 425ಗೆ ಇದು ಕಾಂಪಿಟೇಟ್ ಕೊಡುವಂತ ಒಂದು ಸ್ಮಾರ್ಟ್ ಫೋನ್ ಆಗಿದೆ. ಸೊ ಪ್ರೊಸೆಸರ್ ಅಲ್ಲಿ ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಈ ಒಂದು ಸ್ಮಾರ್ಟ್ ಫೋನಲ್ಲಿ 2 ಸಿಮ್ ಕಾರ್ಡ್ ಮತ್ತು ಒಂದು ಮೆಮರಿ ಕಾರ್ಡ್ನ ಯೂಸ್ ಮಾಡ್ಕೊಳ್ಳುವಂಥದ್ದು ಟ್ರಿಪಲ್ ಆಪ್ಷನ್ನ ನೋಡ್ತಾ ಇದ್ವಿ. ಈ ಒಂದು ಸ್ಮಾರ್ಟ್ ಫೋನಲ್ಲಿ 2 GB ಮತ್ತು 16 GB ವೇರಿಯಂಟ್ ಇರುವ ಒಂದೇ ಸ್ಮಾರ್ಟ್ ಫೋನ್ನ ನೋಡ್ತಾ ಇದ್ವಿ. ಸೊ 2 GB ರ್ಯಾಮ್ನ ನೋಡ್ತಾ ಇದ್ವಿ, 16 GB ಇಂಟರ್ನಲ್ ಸ್ಟೋರೇಜ್ನ ನೋಡ್ತಾ ಇದ್ವಿ, ಕಲರ್ 5.02 ಅಪ್ಡೇಟ್ನ ನೋಡ್ತಾ ಇದ್ವಿ. ಇನ್ನು ಕೊನೆಯದಾಗಿ ಈ ಒಂದು ಸ್ಮಾರ್ಟ್ ಫೋನ್ಸ್ಗಳನ್ನ ಕ್ಯಾಮ್ರಾನ ಚೆಕ್ ಮಾಡ್ಕೊಂಡಾಗ ಇದು ನಿಮಗೆ HDR ಆಪ್ಷನ್ ಸಿಗ್ತಾ ಇರುವಂಥದ್ದು. ಬ್ಯೂಟಿ ಮೂಡ್ಸ್ಗಳನ್ನ ನೋಡ್ತಾ ಇದ್ವಿ, ಬೊಕೆ, AR ಇದರಲ್ಲಿ ಹಲವಾರು ಆಪ್ಷನ್ಸ್ಗಳನ್ನ ಕೊಡ್ತಾ ಇದ್ದಾರೆ. 8 ಮೆಗಾಪಿಕ್ಸೆಲ್ ನಿಮಗೆ ರಿಯರ್ ಕ್ಯಾಮ್ರಾ ನೋಡ್ತಾ ಇದ್ವಿ. ಸೊ ಹಲವಾರು ಆಪ್ಷನ್ಸ್ಗಳು ನಿಮಗೆ ಸಿಗ್ತಾ ಇದೆ. ಕೆಲವೊಂದು ಫೋಟೋಗಳನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಫೋಟೋ ಚೆನ್ನಾಗಿದೆ. ಇದು ಸ್ವಲ್ಪ ಬ್ರೈಟರ್ ಕೊಡೋಕೆ ಟ್ರೈ ಮಾಡುತ್ತೆ. ನಾವೆಲ್ಲ ವಿವೋನಲ್ಲಿಲ್ಲ ಯಾವ ರೀತಿ ಇರಾಗುತ್ತೆ ನೋಡಿ, ಅದು ಫಿಲ್ಟರ್ ಮಾಡಿ ಜಾಸ್ತಿ ಬ್ಯೂಟಿ ಫೇಸ್ ಎಲ್ಲ ತೋರಿಸುತ್ತಲ್ವ, ಅದೇ ರೀತಿಯಾಗಿ ಇಲ್ಲಿ ಕೂಡ ಫೋಟೋಗಳನ್ನ ನೋಡ್ತಾ ಇದ್ವಿ. ಸೊ AI ಕ್ಯಾಮ್ರಾ ಇದೆ, ಸ್ವಲ್ಪ ಮಟ್ಟಿಗೆ ಇದು ಒಂದು ಒಳ್ಳೆ ಫೋಟೋಗಳನ್ನ ಕೊಡುತ್ತೆ. ಅದಕ್ಕೆ ಇದ್ರ ಬೆಲೆಗೆ ಇದ್ರ ಕ್ಯಾಮ್ರಾ ಕೂಡ ನಾನು ಓಕೆ ಅಂತ ಇಷ್ಟಪಡ್ತಾ ಇದ್ದೀನಿ. ಇಷ್ಟೆಲ್ಲ ನಿಮಗೆ ಇಲ್ಲಿ ಇಮೋಜೀಸ್ ಕೂಡ ಕಾಣಿಸ್ತಾ ಇರುವಂಥದ್ದು, ಇದನ್ನು ಕೂಡ ನೀವು ಲೈವ್ ಫೋಟೋನಲ್ಲಿ ಯೂಸ್ ಮಾಡ್ಕೊಳ್ಬೋದು. ಇನ್ನು ಸೆಲ್ಫಿ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಾದ್ರೆ 5 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೂಡ ನೋಡ್ತಾ ಇರುವಂಥದ್ದು. HDR ಕೂಡ ಸಪೋರ್ಟ್ ಆಗುತ್ತೆ. ಸೊ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಕೊಬೋದು. ನೀವು ಕೆಲವೊಂದು ಫೋಟೋಗಳನ್ನ ತೋರಿಸ್ಕೊಡ್ತಾ ಇದ್ದೀನಿ. ಬ್ಯೂಟಿ ಮೋಡಲ್ಲಿ ಒಂದು ಒಳ್ಳೆ ಫೋಟೋಗಳನ್ನ ತಗೋಬೋದು. ಮತ್ತು ಇಲ್ಲಿ ನಿಮಗೆ ಫ್ರಂಟ್ ಫ್ಲ್ಯಾಶ್ ಕೂಡ ಇದೆ ಗೈಸ್. 1 ಸೆಕೆಂಡ್, ನೀವು ನೋಡ್ಕೊಳ್ಳುವಂಥದ್ದು ಫ್ರಂಟ್ ಫ್ಲ್ಯಾಶ್ನ ಕೂಡ ನೋಡ್ತಾ ಇದ್ವಿ. ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹಾಕೋಬೋದು. ಸೊ ಕತ್ತಲಲ್ಲಿ ನೀವು ಒಂದು ಫೋಟೋಗಳನ್ನ ತಗೊಳ್ಳುವಂಥದ್ದು. ಸೊ ಇದಷ್ಟು ಈ ಒಂದು ಸ್ಮಾರ್ಟ್ ಫೋನ್ ಓವರ್ವ್ಯೂ, ಇದರ ಕ್ಯಾಮ್ರಾ ಮತ್ತು ಇದರೊಂದು ಎಲ್ಲ ಡೀಟೇಲ್ಸ್ಗಳು ನಿಮಗೆ ತಿಳಿಸ್ಕೊಟ್ಟೆ. ಇನ್ನು ಕೊನೆಯದಾಗಿ ನೀವೇನಾದರೂ ಒಂದು ಸ್ಮಾರ್ಟ್ ಫೋನ್ ಬೆಲೆಗಾಗಿ ವೇಟ್ ಮಾಡ್ತೀರಾ ಅಂದರೆ ಈ ಒಂದು ಸ್ಮಾರ್ಟ್ ಫೋನ್ ಬೆಲೆ 2 16 GB ಇಂಟರ್ನಲ್ ಸ್ಟೋರೇಜ್ ನಿಮಗೆ 5499 ರೂಪಾಯಿ. ಸ್ವಲ್ಪ ಮಟ್ಟಿಗೆ ಇದ್ರ ಬೆಲೆ ಎಲ್ಲೋ ಜಾಸ್ತಿ ಆಗಿದೆ ನಾನು ಅನ್ಕೊಳ್ತಾ ಇದ್ದೀನಿ. ಇದು ಬಿಟ್ಟರೆ ನಿಮಗೆ ಮಾರ್ಕೆಟ್ನಲ್ಲಿ ಹಲವಾರು ಬೇರೆ ಆಪ್ಷನ್ಸ್ಗಳು ಸಿಗುತ್ತೆ. ಅಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಇದೆ, ಒಂದು ಒಳ್ಳೆ ಕ್ಯಾಮ್ರಾಗಳನ್ನ ನೋಡ್ತಾ ಇದ್ರೆ, ಅಷ್ಟೇ ಒಳ್ಳೆ ಫೀಚರ್ಸ್ಗಳನ್ನ ಕೂಡ ನೋಡ್ತಿದ್ರೆ. ಬಟ್ ಇದ್ರ ಬೆಲೆಗೆ ಇದು ಓಕೆ ಅಂತ ಇಷ್ಟಪಡ್ತಿದ್ದೀನಿ. ಇದ್ರ ಬೆಲೆಗೆ ಇದು ವರ್ತ್ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಇದರ ಪ್ರೈಸ್ ನಾನು ಜಾಸ್ತಿ ಅನ್ಕೊಳ್ತಾ ಇದ್ದೀನಿ, ಬಟ್ ಪ್ರೊಸೆಸರ್ ಚೆನ್ನಾಗಿದೆ ಇದರಲ್ಲಿ. ಇದ್ರ ಬೆಲೆಗೆ ಇದ್ರ ಪ್ರೊಸೆಸರ್ ಓಕೆ ಅಂತ ಇಷ್ಟಪಡ್ತಾ ಇದ್ದೀನಿ. ಅದರ್ವೈಸ್ ನೀವು ಇದನ್ನ ಕೊಂಡ್ಕೊಳ್ಬೇಕಾದ್ರೆ ನಿಮ್ಗೆ ಇದು ಆಫ್ಲೈನ್ ಸ್ಟೋರ್ಗಳಲ್ಲಿ ಕೂಡ ಸಿಗುತ್ತೆ. ಸೊ ಅಲ್ಲಿಂದ ಕೂಡ ಇದನ್ನ ಪರ್ಚೇಸ್ ಮಾಡ್ಕೊಳ್ಬೋದು. ಸೊ ಇದೆಷ್ಟು ಇವತ್ತಿನ ನಮ್ಮ ಚಿಕ್ಕ ಅನ್ಬಾಕ್ಸಿಂಗ್ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸದಾಗಿ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಅಂತ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಸೀನ್ ರೆಕ್ಸ್. ಪೀಸ್.